ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಹೇತವೇ ಜಗತಾಮೇವ ಸಂಸಾರಾರ್ಣವಾಸೇತವೇ ಪ್ರಭವೇ ಸರ್ವ ವಿದ್ಯಾನಾಂ ಶಂಭವೇ ಗುರುವೇ ನಮಃ. ಎಲ್ಲ ಗುರುಬಂಧುಗಳಿಗೂ ಪ್ರಣಾಮಗಳು. ವಿದ್ಯೆ ಮನುಷ್ಯನ ಜೀವನದ ಅಮೂಲ್ಯ ಸಂಪತ್ತು. ಅದು ಜ್ಞಾನ, ವಿವೇಕ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸುತ್ತದೆ. ಆದರೆ ವಿದ್ಯೆಯ ಜೊತೆಗೆ ನಮಗೆ ವಿನಯವೂ ಇರಬೇಕು. ವಿನಯವಿಲ್ಲದ ವಿದ್ಯೆ ಅಹಂಕಾರವನ್ನು ಉಂಟು ಮಾಡಬಹುದು. ಆದ್ದರಿಂದಲೇ ವಿದ್ಯೆಗೆ ವಿನಯವೇ ಭೂಷಣ ಎಂದು ಹೇಳುತ್ತಾರೆ. ಹಣ್ಣುಗಳಿಂದ ತುಂಬಿದ ಮರ ಹೇಗೆ ಬಾಗುತ್ತದೆಯೋ ಅದೇ ರೀತಿ ನಿಜವಾದ ವಿದ್ಯಾವಂತನು ವಿನಯಶೀಲನಾಗಿರುತ್ತಾನೆ. ಇಂತಹ ಬ್ರಹ್ಮ ವಿದ್ಯೆಯ ದಣಿ ಗುರುನಾಥರು. ವಿದ್ಯೆಗೆ ವಿನಯವೇ ಭೂಷಣ ಎಂಬ ನಾಣ್ಣುಡಿಯು ಎಲ್ಲರಿಗೂ ತಿಳಿದಿರುವುದೇ. ಆದರೂ ಸ್ವಲ್ಪ ವಿದ್ಯಾವಂತರು, ಮೇಧಾವಿಗಳು, ವೇದಾಂತಿಗಳು ಅಥವಾ ಪ್ರವಚನಕಾರರು, ಸಿದ್ಧಪುರುಷರು ಆದರೆ ಸಾಕು, ವಿನಯ ಎಂಬುದು ಅಂಥವರಲ್ಲಿ ಕಾಣುವುದೇ ನಮಗೆ ಅಪರೂಪವಾಗಿರುತ್ತೆ. ಕೆಲವೊಮ್ಮೆ ಯಾವ ವಿದ್ಯೆಯನ್ನು ಕಲಿತರೆ ಎಲ್ಲ ವಿದ್ಯೆಗೂ ಕರಗತವಾಗಿ ಬಿಡುತ್ತವೋ ಅಂತಹ ಬ್ರಹ್ಮ ವಿದ್ಯೆಯ ದಣಿ ನಮ್ಮ ಗುರುನಾಥರು. ಅವರು ಆತ್ಮಾನುಭವ ಪಡೆದ ಭಗವತ್ ಸ್ವರೂಪಿ. ಸದ್ಗುರುನಾಥರು ತೋರುತ್ತಿದ್ದ ವಿನಯವನ್ನು ನೋಡಿ ಕಣ್ಣಲ್ಲಿ ನೀರೂರುತ್ತಿತ್ತು. ಇನ್ನೂ ಕೆಲವರಲ್ಲಿ ಇಂತಹ ಮಹಾನುಭಾವನ ಬಳಿ ಬಂದು ನಾವೇನು ಕಲಿತಿದ್ದೇವೆ, ನಮ್ಮ ಜೀವನಕ್ಕೆ ಇಂತಹ ಒಂದು ಸದ್ಗುಣವನ್ನು ಅಳವಡಿಸಿಕೊಳ್ಳಲಾಗದವರು ಏನು ಸಾಧನೆ ಮಾಡಬಲ್ಲೆವು ಎಂದು ತಮ್ಮ ಬಗ್ಗೆ ಬೇಸರಿಸಿಕೊಳ್ಳುವಂತಾಗುತ್ತಿತ್ತು. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಯಂತೆ ನಮ್ಮಂತಹ ಅಲ್ಪರನ್ನು ಎಷ್ಟೋ ಬಾರಿ ನಮಸ್ಕರಿಸಿ ಸ್ವಾಗತಿಸುತ್ತಿದ್ದುದನ್ನು ಕಂಡಾಗ ಭೂತಾಯಿ ಇಲ್ಲೇ ಬಾಯಿ ಬಿಟ್ಟು ನಮ್ಮನ್ನು ನುಂಗಬಾರದೆ ಎನಿಸುತ್ತಿತ್ತು. ಸದ್ಗುರುನಾಥರು ಕೊಡುತ್ತಿದ್ದ, ತೋರುತ್ತಿದ್ದ ಪ್ರೀತಿ ವಾತ್ಸಲ್ಯವನ್ನು ಅವರ ಪ್ರಿಯ ಶಿಷ್ಯರು ಜೀವನ ಪರ್ಯಂತ ಮರೆಯಲಾರರು. ಮಕ್ಕಳು ಚಿಕ್ಕವರಿರುವಾಗ ತಂದೆ ತಾಯಿಗಳು ತೋರುವ ಪ್ರೀತಿಯನ್ನು ಮಕ್ಕಳಿಗೆ ಅರಿಯುವಂಥ ಜ್ಞಾನವಿರುವುದಿಲ್ಲ. ಹಾಗೆಯೇ ಕೆಲವೊಮ್ಮೆ ನಮ್ಮ ಮಕ್ಕಳು ಮುಂದೆ ಹಾಗಾಗಲಿ ಹೀಗಾಗಲಿ ಎಂದು ಬಯಸುವ ಸ್ವಾರ್ಥತೆಯ ಲೇಪನವಾದರೂ ಇರಬಹುದು. ಆದರೆ ಸದ್ಗುರುನಾಥರು ಯಾರಿಂದ ಏನೂ ಬಯಸದೆ ತಮ್ಮ ಮನೆಯ ಹೊಸ್ತಿಲು ತುಳಿದವರಿಗೆ ಒಳ್ಳೆಯದಾಗಲೆಂದು ಮಾತ್ರ ಬಯಸುತ್ತಿದ್ದರು. ಕೆಲವೊಮ್ಮೆ ಹೋದ ಶಿಷ್ಯರಿಗೆ ತಾವು ಊಟ ಮಾಡುತ್ತಿದ್ದುದನ್ನು ತಿನ್ನಿಸುವುದು, ಅವರೂ ತಿನ್ನುವುದು, ಕೆಲವೊಮ್ಮೆ ಕೈತುತ್ತು ಹಾಕುವುದು, ಕೆಲವೊಮ್ಮೆ ತಾವೇ ಸ್ವತಃ ಬಡಿಸುವುದು, ಕೆಲವೊಮ್ಮೆ ಭಕ್ತರುಗಳ ಪಾದಪೂಜೆ ಮಾಡುವುದು, ಅದೇ ತೀರ್ಥವೆಂದು ತೆಗೆದುಕೊಳ್ಳುವುದು, ಕೆಲವೊಮ್ಮೆ ನನ್ನನ್ನು ನೋಡಲು ಎಷ್ಟು ದೂರದಿಂದ ಬಂದೆಯಯ್ಯ ಎಂದು ಕಾಲವುಕುವುದು, ಪ್ರೀತಿಯಿಂದ ತುಂಬ ದಣಿವಾಯಿತೆ ಎಂದು ಇತ್ಯಾದಿಯಾಗಿ ಮಾತನಾಡಿಸುತ್ತಿದ್ದಾಗ ಕರುಳು ಕಿವುಚುವಂತಾಗುತ್ತಿತ್ತು. ಇಂತಹ ಮಹಾತ್ಮನಿಗೆ ನಾವೇನು ಮಾಡಬಹುದು? ಹಾಗೇನಾದರೂ ಅಂಥ ಭಾವನೆ ಸುಳಿದರೆ ಸಾಕು, ಭಕ್ತರು ಹೋದ ತಕ್ಷಣ ಭಕ್ತರಿಗೆ ಅವರ ಮನದಲ್ಲಿ ಭಾವನೆ ಬಂದಂತೆ ನಡೆಸಿ ತೋರಿಸುತ್ತಿದ್ದರು. ಉದಾಹರಣೆಗೆ, ಯಾರಾದರೂ ಸದ್ಗುರುಗಳಿಗೆ ಪಾದಪೂಜೆ ಮಾಡಬೇಕು, ಗಂಧ ಹಚ್ಚಬೇಕು ಎಂಬ ಭಾವನೆ ಹೊತ್ತು ಗುರುನಿವಾಸಕ್ಕೆ ಬರುತ್ತಿದ್ದಂತೆ ಅವರಿಗೆ ಪಾದಪೂಜೆ ಮಾಡಿ, ಗಂಧ ಹಚ್ಚಿ, ಆರತಿ ಮಾಡಿ ನಮಸ್ಕರಿಸುತ್ತಿದ್ದರು. ಇಂತಹ ಮಹಾಪುರುಷರನ್ನು ಕಂಡ ಪ್ರತಿಯೊಬ್ಬರೂ ಧನ್ಯ. ವಿನಯದ ಕನಿ, ಪ್ರೀತಿಯ ಗಣಿ ನಮ್ಮ ಗುರುನಾಥರು. ಶ್ರೀ 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 ಚಂದ್ರಶೇಖರ ಭಾರತಿ ಶ್ರೀ ಗುರು ಪರಮಹಂಸ ದೇವತಾಭ್ಯೋ ನಮಃ.